ಮಗ ಮಲಬಾರ್. ನನಗೇನಕ್ಕೆ ಗೋಲ್ಡ್, ನೀನೇ ಇದೆಯಲ್ಲ ಗೋಲ್ಡ್ ಥರ. ಹೇಳು ಮಗ, ಏನಂತ ಕಾಣ್ತಿಲ್ಲ ಮಗ. ಸ್ವಲ್ಪ ಮಗ. ಈ ಸರಿ ದೀಪಾವಳಿಗೆ ಏನು ಸ್ಪೆಷಲ್ ಇಲ್ವಾ ಮಗ? ನಿನ್ಗೊಂದು ಸರ್ಪ್ರೈಸ್ ಇದೆ ಮಗ. ಏನು? ಯಾವಾಗಲೂ ಮೂವಿಗೆ ಹೋಗೋಣ ಅಂತಿದ್ದೆ ಅಲ್ಲ, ಎಲ್ಲರ ಫೇವ್ರೇಟ್ ಕಾಂತಾರ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ದೀನಿ. ಓಕೆ, ಶಿವಮೊಗ್ಗಗೆ ಹೋಗಿ ಮೂವಿ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ಹಬ್ಬಕ್ಕೆ ಊರಿಗೆ ಹೋಗೋದಾ? ಓಕೆ ನೋಡಿ, ದಿಸ್ ಈಸ್ ಅವರ್ ಬುಕ್, ಸಾರಿ ಅವರ್ ಟಿಕೆಟ್ ಬುಕ್ ಆಯಿತು. ಅದಕ್ಕೂ ಮುಂಚೆ ಹಾಯ್ ಗಾಯ್ಸ್, ನಾವು ಡ್ರಗ್ ಕಲೆಕ್ಷನ್ಗೆ ಬಂದಿದ್ದೀವಿ. ನೋಡಿ, ಇಷ್ಟು ಗಿಡಗಳನ್ನೆಲ್ಲ ಆಲ್ರೆಡಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಸೊ ನಾಳೆ ಊರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಅಂದರೆ ದೀಪಾವಳಿ. ಹ್ಯಾಪಿ ದೀಪಾವಳಿ ಗಾಯ್ಸ್. ನಾಳೆ ಏನೇನೋ ಪ್ಲ್ಯಾನ್ ಹಾಕಿದ್ದೀವಿ, ನೋಡ್ಬೇಕು ಏನಾಗುತ್ತೆ ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಹಿಂದ್ಗಡೆ ಬರ್ತಾ ಇದ್ದಾರೆ. ಸೊ ಬೆಳಗಿನ ಜಾವ 6:30 ಎದ್ದು ಬಂದ್ವಿ. ಆಲ್ಮೋಸ್ಟ್ 2 ಕಿಲೋಮೀಟ್ರ್ ಕವರ್ ಮಾಡಿದ್ವಿ. ಎಷ್ಟೊಂದು ಗಿಡ ಸಿಕ್ತು. ಏತಕಿ, ಚಕ್ರಮರ್ದ, ರಾಸಮರ್ದ, ಚಂದನ, ದ್ರೋಣ, ನಿಕೋಟಿನಿಯ, ಕಾರ್ಡ್ ವೆರೈಟಿ ಎಲ್ಲ ಸಿಕ್ತು. ಕಾರ್ಡ್ ವೆರೈಟಿದು ಎಷ್ಟೊಂದು ಸಿಕ್ತು. ಸಪ್ತಪರ್ಣಿ, ಕೃಷ್ಣಪರ್ಣಿ, ಹರಿತಕ್ಕಿ, ವಿಭೀತಕ್ಕಿ, ಆಮಲಕ್ಕಿ, ಇನ್ನು ಎಷ್ಟೊಂದು ಡ್ರಗ್ಸ್. ಇದು ಮುಂಡಿ ಸ್ವರಸ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಮುಂಡಿ ಗಿಡದ ಹೆಸರೇ ಮುಂಡಿ. ಅಲ್ಲಿ ಸಪ್ತಪರ್ಣಿ ತೋರಿಸ್ತಾಳೆ ನಿಮಗೆ ನೋಡಿ. ಈ ಗಿಡ ನಿಮ್ಮ ಮನೆ ಹತ್ರನೂ ಬೆಳೆದಿರತ್ತೆ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. So the next day ಆಫ್ ಟು ಶಿವಮೊಗ್ಗ. ಸೊ ವಿ ಹ್ಯಾವ್ ರೀಚ್ ದ ಶಿವಮೊಗ್ಗ. ಇಲ್ಲಿಂದ ಟಿಫನ್ ಎಲ್ಲ ಮಾಡಿಕೊಂಡು ಇವತ್ತು ಗರ್ಲ್ಸ್ ಡೇ ಔಟ್. ಸೊ ನಾವು ಇವಾಗ ರೀಚ್ ದ ಶಿವಮೊಗ್ಗ. ಹೋಟೆಲ್ ರಾಜ್ಭವನದಲ್ಲಿ ಊಟ ಮಾಡಿ ಎತ್ಕೊಂಡು ಇಲ್ಲಿಂದ 10 ಗಂಟೆ ಶೋ ಇದೆ. ಮಾಲ್ಗೆ ಹೋಗಿ ಶೋ. ನನ್ನ ಮಗ ಶುಕ್ರವಾರನೇ ಬುಕ್ ಮಾಡಿದ್ದಕ್ಕಾಯಿತು, ಸೀಟ್ ಖಾಲಿ ಇಲ್ಲ, ವೀಕೆಂಡ್ ಬೇರೆ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ನಾನಂತೂ ಹೋದ ತಕ್ಷಣ ಮಗ ಒಂದು ಬೆಂಡೆ ಮಸಾಲೆ ಬೇಕು ಅಂತ ಕೇಳಿದೆ, ಸಾಕಾಗಲಿಲ್ಲ. ಒಂದು ಸ್ವಲ್ಪ ಈರುಳ್ಳಿ ದೋಸೆ ಬೇಕು ಮಗ ಅಂತ ಕೇಳಿದೆ, ಅದೂ ಸಾಕಾಗಲಿಲ್ಲ. ನನ್ನ ಮಗಂಗೆ ವಡೆ ಅಂದರೆ ಫೇವ್ರೆಟ್, ನನಗೆ ಇಡ್ಲಿ ಅಂದ್ರೇ ಇಷ್ಟ. ಸೊ ನನ್ನ ಮಗಂಗೆ ಕ್ರಿಸ್ಪಿ ವಡೆ ಆರ್ಡರ್ ಮಾಡಿದ್ಲು. ನಾನು ಮಲ್ಲಿಗೆ ಇಡ್ಲಿ ತಿಂದೆ. ಬೆಳಗಿನ ಜಾವ 6:30 ಹೊರಟು ನಾವು 8:45 ಇಲ್ಲಿಗೆ ಬಂದ್ವಿ. ಟಿಫನ್ ಆಯಿತು. ಟಿಫನ್ ಮುಗಿಸ್ಕೊಂಡು ಇಳಿಬೇಕು. ಇವಾಗ ಮಾಲ್ಗೆ ಹೋಗ್ತಾ ಇದ್ದೀವಿ. ನನಗೆ ಎಸ್ಕಲೇಟರ್ ಅಂದರೆ ತುಂಬ ಭಯ. ನಿಖಿತ ಅವರು, ನಾನು ಅದಕ್ಕೆ ಯೋಚನೆ ಮಾಡ್ತೀವಿ ಹೆಂಗಪ್ಪ ಇವಳಿಗೆ ಕರ್ಕೊಂಡು ಹೋಗ್ಲಿ ಅಂತ. ಮೆಟ್ಲು ಹತ್ತಕ್ಕೆ ಟೈಮ್ ಬೇಕು. ಸೊ ನಾವು 1/4 ಗಂಟೆ ಮುಂಚೆನೇ ಹೊರಟಿದ್ದೀವಿ. ನೋಡೋಣ ಏನಾಗುತ್ತೋ. ಕಾಂತಾರ ಚಾಪ್ಟರ್ 1 ಮೂವಿ ಎಲ್ಲ ಕಡೆ ಧೂಳು ಎಬ್ಸಿದೆ. ನಾವು ಆ ಮೂವಿ ನೋಡೋಕೆ ಹೋಗ್ತೀವಿ. ನಿಖಿತ ಅವರು, ನಿಮ್ಮ ಮನದಾಳದ ಮಾತನ್ನ ಹೇಳಬೇಕಾಗಿ ವಿನಂತಿ. ಏನಿಲ್ಲ, ಕರ್ಕೊಂಡು ಹೋಗಿ ತೋರಿಸೋದು, ಅಲ್ಲಿಗೆ ಹೋಗಿ ಅವಳಿಗೆ ಕರ್ಕೊಂಡು ಹೋಗೋದೇ ಕಷ್ಟ ನನಗೆ ಅಷ್ಟೇ. ಅಯ್ಯ, ನಾನು ಹೇಳಿದ್ದ ಟಾಪ್ ಫ್ಲೋರಲ್ಲಿ ಕಟ್ಸ್ರಿ ಮೂವಿ ಥಿಯೇಟರ್. ಹೌದಾ, ನಿನಗೆ ಹತ್ತಕ್ಕೆ ಬರಲ್ಲ ಅನ್ನು. ಹಲೋ, ನನ್ನ ಮೆಟ್ಲಿದೆ, ನನ್ನ ಕಾಲಿದೆ, ಯೌವನ ಇದೆ, ನಾನು ಅವಳು ಹೋಗ್ತೀನಿ ಕರ್ಕೊಂಡು ಹೋಗಿ. ಏನು ಎಸ್ಕಲೇಟರ್ ಭಯ ಅಂದ ತಕ್ಷಣ ಏನು ಜೀವನ ಮುಗ್ದೋಗುತ್ತಾ? ಹೌದು. ಓಕೆ, ಬಾಯ್. ನಮ್ಮ ಹೆಮ್ಮೆಯ ಶಿವಮೊಗ್ಗ ಹೇಗಿದೆ? ಚೆನ್ನಾಗಿದೆ ಅಪ್ಪ, ಒಂಥರ. ಮಗ ಮಲಬಾರ್. ನನಗೇನಕ್ಕೆ ಗೋಲ್ಡ್, ನೀನೇ ಇದೆಯಲ್ಲ ಗೋಲ್ಡ್. ಸೊ ಅದೇ ಕೊಡ್ಸೋಕ್ಕಾಗದೆ ಇದ್ದವರು ಏನು ಮಾಡ್ತಾರೆ, ಹಿಂಗೆ ಚಂಗ್ಲು ಹೇಳ್ತಾರೆ ಸುಮ್ಮನೆ ಏನೇನೋ ಸುಳ್ಳು.
ನಾನು ನಿಜ ಹಳೆ ಪಿಕ್ಚರ್ ಹೀರೋಯಿನ್ ಥರ ಕಾಣ್ತಿಲ್ಲ ಮಗ. ಇವಾಗ ಬಂತು ಹೇಳು ಮಗ, ಹೀರೋಯಿನ್ ಥರ ಕಾಣ್ತಿಲ್ವ ಮಗ? ಹಾಂ ಸ್ವಲ್ಪ, ಯಾಕಂದರೆ ನೀನೇ ನನ್ನ ಹೀರೋ. ನನಗೆ ಸದ್ಯಕ್ಕೆ ಈಗ ಬಾಯ್ ಫ್ರೆಂಡ್ ಆಗಿ ನಮ್ಮ ನಿಖಿತ್ ಅವ್ರು ಸಿಕ್ಕಿದ್ರು. ಆಮೇಲೆ ನಮ್ಮನ್ನು ಏನೋ ಅನ್ಕೋಬೇಡಿ, ಟೆಲಿಂಗ್ ದಿಸ್ ಈಸ್ ಸೊ ಮಾಲ್ ಬಂತು ತೋರಿಸ್ತೀವಿ. ಎಲ್ಲಿದೆ ಮಾಲ್? ಸೊ ವಿ ಎಂಟರ್ ದ ಮಾಲ್. ನೋಡ್ಕೊಂಬಿಡಿ, ದೀಪಾವಳಿಗೆ ಈ ರೀತಿ ಲೈಟಿಂಗ್ಸ್ ಎಲ್ಲ ಈ ನೈಟ್ ಬಂದರೆ ಚೆನ್ನಾಗಿರೋದಲ್ಲ ಮಗ. ಇನ್ನು ನಮ್ಮಮ್ಮ ಪಾರ್ಕೆ ತೊಗೊಂಡು ಬರೋ ಶಿವಮೊಗ್ಗ ಹಿಂಗೆ ಬಂದರೆ ಸದ್ಯಕ್ಕೆ ಏನು ಹೊಟ್ಟೆ ಹೊರೀತಿರೋದಪ್ಪ ಅಂದರೆ ಇಷ್ಟೆಲ್ಲ ಲೈಟಿಂಗ್ಸ್ ಇದೆ, ನೈಟ್ ಬಂದಿದ್ರೆ ಒಳ್ಳೆ ಒಳ್ಳೆ ಫೋಟೋ ತಕ್ಕೊಬೋದಿತ್ತಲ್ಲ ಅಂತ. ಹೌದು, ಆದರೆ ನೀನು ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅಲ್ಲ ಊರಿಗೆ. ಹೌದು, ನಾನು ಮೂವಿ ನೋಡಿಕೊಂಡು ಇನ್ನು ಊರಿನ ಕಡೆ ಪಯಣ ಬೆಳೆಸಬೇಕು. ನಾವು ಒಂದು ಸ್ವಲ್ಪ ಬೇಗ ಹೋಗಿದ್ರಿಂದ ನಾನು ನನ್ನ ಮಗ ಅಲ್ಲಿ ಹೊರಗಡೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಹೋಗಿ ಕೂತ್ಕೊಂಡ್ವಿ. ನನ್ನ ಮಗ ನಡಿ ನಡಿ ನೀನು ಫೋಟೋ ತೆಗಿತೀನಿ ನಡಿ ಅಂದು ನಾವು ಪಟ ಪಟ ಓಡೋಗಿ ನಿಂತ್ಕೊಂಡ್ರೆ ಫೋಟೋ ತೆಗಿತಿದ್ದಾಳೆ ಅಂದರೆ ಮೇಡಮ್ ಸುಮ್ಮನೆ ವಿಡಿಯೋ ಮಾಡಿ. ಹೌದು, ಯಾಕಂದರೆ ಚೆನ್ನಾಗಿ ಕಾಣ್ತಿದ್ದೆ ಅಲ್ಲ ಅದಕ್ಕೆ. ಈಗ ಫುಲ್ಲು ಇಲ್ಲೇನೋ ಕಲೆ Pretty little baby, I'm so in love with you. ನಿಂಗೂ ಇಡ್ಲ? ಆಮೇಲೆ ನನಗೆ ಕಣ್ಣು ಕ್ಲೀನಾಗಿ ಕಾಣ್ತಿಲ್ಲ ಮಹಾಜನತೆ. ಸೊ ನಾನು ಹೇ ಪ್ರಿಟಿ, ವಾಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್? ಏಕ್ ಅಂದೆ ದೂಸರಿ ಅಂದೆ ಕೋ ದಾರಿ ದಿಖಾ ರಹಾ ಹೈ. ನೆಕ್ಸ್ಟ್ ವಿಡಿಯೋದಿಂದ ಸ್ಪೆಕ್ಟ್ ಹಾಕೊಂಡು ಬರ್ತೀನಿ. ಹಾಂ, ಅವಳಿಗೆ ಕಾಣಲ್ಲ, ದೂರದ ಕಾಣ್ತಿಲ್ಲ. Where is a pretty little baby? Yes. ನಂಗೆ ನೋಡಬೇಕು. ಈಗ ಕರೆಕ್ಟ್ ಇದು ಜೀವನದಲ್ಲಿ ಎಲ್ಲದೂ ಕ್ರಿಂಜ ಅನ್ಸೋದು ಎಲ್ಲಿವರೆಗೂ ಅಂದರೆ ನಮ್ಮ ಟರ್ಮ್ ಬರೋವರೆಗೂ. ಯಾವಾಗ ನಾವು ಮಾಡ್ತೀವೋ ಅವಾಗ ಅದು ಚೆನ್ನಾಗಿ ಅನ್ಸುತ್ತೆ. ಹೌದು, ನಾನೇ ಎಷ್ಟು ಇನ್ಸ್ಟಾಗ್ರಾಮಲ್ಲಿರೋ ಹುಡುಗರಿಗೆ ಬೈದಿದ್ದೀನಿ ಕ್ರಿಂಜ್ ಕ್ರಿಂಜ್ ಅಂತ. ಆದರೆ ನಾನು ಅವರಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಬಟ್ ಲೈಕ್ ಇನ್ನೊಂದು ಸರಿ ಪ್ರಿಟಿ ಲಿಟಲ್ ಬೇಬಿ ಯು ಕ್ಯಾನ್ ಮಳೆ ಬರ್ತಿದೆ. ಮೂವಿಗೆ ಟೈಮ್ ಆಯಿತು, ನಾವು ಹೊರಟ್ವಿ. ಯಾವುದೇ ಎಸ್ಕುಲೇಟರ್ನ ತೊಂದರೆ ಇದ್ದಲೇ ನಾವು ಸುಸೂತ್ರವಾಗಿ ಥಿಯೇಟ್ರ್ ಹಾಲ್ನ ತಲುಪಿದ್ವಿ. ನಮಗಿದು ಫುಲ್ಲು ನೆಟ್ಫ್ಲಿಕ್ಸ್ ಎಫೆಕ್ಟ್ನ ಕೊಡ್ತಿತ್ತಲ್ವ ಮಗ. ಅಲ್ಲೋಗಿ ಕೂತ ಮೇಲೆ ನನ್ನ ಮಗನ್ನ ವಿಡಿಯೋ ಮಾಡೋಣ ಅಂತ ನೋಡಿ ನಮ್ಮ ನಿಖಿತಾ ಅವರು, ನಮ್ಮ ಕುರುಡಿ ನಿಖಿತಾ ಅವರು ನೋಡಿ ನಮ್ಮ ಕುರುಡಿ ಸ್ವಾತಿ ಅವರು. ಅಲ್ಲ, ನಾನಿನ್ನೂ ಆಗಿಲ್ಲ, ಐ ಹ್ಯಾವ್ ಸ್ಟಿಲ್ ಟೈಮ್. ಫಸ್ಟ್ ಹಾಫ್ ನೋಡಿದ್ವಿ, ಸಾಕಾಗಿತ್ತು. ನೆಕ್ಸ್ಟ್ ಸೆಕೆಂಡ್ ಹಾಫು. ಈ ಸೀನ್ ನೋಡಿ ನೀವು ಕಳೆದೋಗ್ತೀವಿ. ಸೊ ನಾವು ಫಸ್ಟ್ ಹಾಫ್ ಚೆನ್ನಾಗಿತ್ತು, ಬಟ್ ಸೆಕೆಂಡ್ ಹಾಫ್ ನನಗಂತೂ ಅಡ್ಡಿ ನೋಡಲೇಬೇಕು ಜೀವನದಲ್ಲಿ. ಹೌದು, ತುಂಬ ಸಖತ್ತಾಗಿ ಮಾಡಿದ್ದಾರೆ. ನೀವು ಹೋಗಿ ನೋಡಿ. ನಮ್ಮ ಕನ್ನಡದ ಐಶ್ವರ್ಯನ ಎತ್ತಿ ಹಿಡಿದಿದ್ದಾರೆ. ತುಂಬಾ ತುಂಬ ಚೆನ್ನಾಗಿದೆ. ಬಾಯ್ ಬಾಯ್. ಬಾಯ್ ಮಗ, ಸಿ ಯು ಸೂನ್. ಹ್ಯಾಪಿ ದೀಪಾವಳಿ. ಬಾಯ್.